ಬೆಂಗಳೂರು ಖಾಕಿಯ ಅಭೇದ್ಯ ಕೋಟೆಯಾಗಿ ಬದಲಾಗ್ತಾ ಇದೆ. ಹೆಣ್ಮಕ್ಳಿಗೆ ಸುರಕ್ಷತೆ ಕೊಡೋ ನಿಟ್ಟಿನಲ್ಲೂ ಕೂಡ ಅನೇಕ ರೀತಿಯಾದಂತಹ ಹೆಜ್ಜೆಗಳನ್ನ ಪೊಲೀಸ್ ಇಲಾಖೆ ಇಟ್ಟಿದೆ. ಸಾವಿರ ಸಂಖ್ಯೆಯಲ್ಲಿ ಪೊಲೀಸರು ಫೀಲ್ಡ್ಗಿಳಿದಿದ್ದಾರೆ. ಹಾಗೆ ಪುಂಡರ ಮೇಲೆ ಮೊಬೈಲ್ ಕಮಾಂಡ್ ಸೆಂಟರ್ಗಳು ನಿಗಾ ಇಡಲಿದೆ. ಜನಸಂದಣಿ ಪ್ರದೇಶದಲ್ಲಿ ಮೊಬೈಲ್ ಕಮಾಂಡ್ ಸೆಂಟರ್ ಬಸ್ಗಳ ನಿಲುಗಡೆಯನ್ನ ಕೂಡ ಮಾಡಲಾಗಿದೆ. ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿ ಇವು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಯಾರಾದ್ರೂ ಹೆಣ್ಮಕ್ಳನ್ನ ಚುಡಾಯಿಸೋದು ಅಥವಾ ಬೇಕಾಬಿಟ್ಟಿ ವರ್ತಿಸೋದು, ಅತಿರೇಕದ ವರ್ತನೆಯೆಲ್ಲ ತೋರಿಸಿದ್ರೆ ಅವರಿಗೆ ತಕ್ಕ ಶಾಸ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ನವರು ಇನೋವೇಟಿವ್ ಆಗಿ ಥಿಂಕ್ ಮಾಡಿ ಸಾಕಷ್ಟು ಐಡಿಯಾಗಳನ್ನು ಇಟ್ಟಿದ್ದಾರೆ. ಈಗಾಗಲೇ ಸಿಸಿಟಿವಿ ಫುಟೇಜಸ್ಸು, ಸಿಸಿಟಿವಿಯ ಸಿದ್ಧತೆಗಳ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಅದೇ ರೀತಿ ಅದರ ಜೊತೆಗೆ ಇದು ಒಂದು ಆ್ಯಂಡ್. ನಾನೀಗ ಬ್ರಿಗೇಡ್ ರೋಡ್ ಬಳಿ ಇರುವಂಥ ಒಪೇರಾ ಜಂಕ್ಷನ್ ಬಳಿ ಇರುವಂಥದ್ದು. ಇವತ್ತು ನ್ಯೂ ಇಯರ್ಗೆ ಬರುವಂಥ ಜನರ ಮೇಲೆ ಕಣ್ಣಿಡೋದಕ್ಕೆ ಅಂತ ಮತ್ತೊಂದು ವ್ಯವಸ್ಥೆ ಕೂಡ ಮಾಡ್ಕೊಂಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮೊಬೈಲ್ ಕಮಾಂಡ್ ಅಂಡ್ ಸೆಂಟರ್ ಅಂತ ಏನು ಕಾಣ್ತಾ ಇದೆ, ಇದನ್ನ ಈಗಾಗಲೇ ಈ ಒಪೇರಾ ಜಂಕ್ಷನ್ ಅಲ್ಲಿ ನಿಯೋಜನೆ ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿಯಲ್ಲಿ ಈ ಮೊಬೈಲ್ ಕಮಾಂಡ್ ಅಂಡ್ ಸೆಂಟರ್ಗಳನ್ನ ತೆಗೆದುಕೊಂಡಿರುವಂಥದ್ದು ಪೊಲೀಸ್ ಇಲಾಖೆ. ಇದನ್ನ ಈಗ ಬ್ರಿಗೇಡ್ ರೋಡು, MG ರೋಡು ಸೇರಿದಂತೆ ಕೋರಮಂಗಲದ ಪ್ರಮುಖ ಆಯಾಕಟ್ಟಿನ ರಸ್ತೆಗಳಲ್ಲಿ ಇಂಥ ಒಂದು ಮೊಬೈಲ್ ಕಮಾಂಡ್ ಅಂಡ್ ಸೆಂಟರ್ಗಳನ್ನ ಇಟ್ಕೋತಾರೆ. ಅಂದ್ರೆ ಇದರ ಪ್ರಮುಖ ಉದ್ದೇಶ ಏನಂತಂದ್ರೆ, ಈ ಮೊಬೈಲ್ ಕಮಾಂಡ್ ಅಂಡ್ ಸೆಂಟರ್ ಅಲ್ಲಿ ಏನಿದೆ ಇದನ್ನ ನೀವು ಇಲ್ಲಿಂದ 500 ಮೀಟರ್ಗಳ ವ್ಯಾಪ್ತಿಯಲ್ಲಿ ಏನೇ ನಡೆದ್ರು ಕೂಡ ಇಲ್ಲಿಂದನೇ ಕ್ಯಾಪ್ಚರ್ ಮಾಡ್ಬೋದು. ಆ ನಿಟ್ಟಿನಲ್ಲೂ ಕೂಡ ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ನೀವು ನೋಡಿ, ಆ CC ಕ್ಯಾಮ್ರಾಗಳಂದ್ರೆ ಮೊಬೈಲ್ ಕಮಾಂಡ್ ಸೆಂಟರ್ ಏನಿದೆ ಅದ ಸುತ್ತು ಕಡೆಗಳಲ್ಲೂ ಕೂಡ CC ಕ್ಯಾಮ್ರಾ ಇದೆ. ಮತ್ತು ಅಲ್ಲಿಂದನೇ ಏನಾದರೂ ಡೈರೆಕ್ಷನ್ ಕೊಡಬೇಕಾದ್ರೆ ಅಲ್ಲಿ ಮೈಕ್ಗಳನ್ನು ಕೂಡ ಅಳವಡಿಸಿರುವಂಥದ್ದು. ಒಳಗಡೆಗೆ ಸದ್ಯಕ್ಕೆ ಕ್ಲೋಸ್ ಇರೋ ಕಾರಣಕ್ಕೆ ಒಳಗಡೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತೋರ್ಸೋಕ್ಕಾಗೋದಿಲ್ಲ. ಹೊರತುಪಡಿಸಿದ್ರೆ ಇದನ್ನ ಈಗೇನು ಮೊಬೈಲ್ ಕಮಾಂಡ್ 500 ಮೀಟರ್ಗಳ ಗಮನಕ್ಕೆ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡ್ಬೋದು ಒಂದು ಕಡೆ. ಆದರೆ ಈ ಬ್ರಿಗೇಡ್ ರೋಡ್, MG ರೋಡ್ ಸುತ್ತಮುತ್ತಲ CC ಕ್ಯಾಮ್ರಾಗಳ ಔಟ್ಪುಟ್ ಏನಿರುತ್ತೆ ಅವು ಇಲ್ಲಿಗೆ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿಂದನೇ ಎಲ್ಲ ರಾತ್ರಿ ದೃಶ್ಯಾವಳಿಗಳನ್ನು ಇಲ್ಲಿಂದನೇ ಎಲ್ಲವನ್ನು ಕೂಡ ಗಮನಿಸ್ಬೋದು. ಮತ್ತೆ ಎಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿಂದ ಈ ಒಳಗಡೆ ಕೂತ್ಕೊಂಡೆ ಮಾನಿಟರ್ ಮಾಡಿ. ನ್ಯೂ ಇಯರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂ ಇಯರ್ ಅಂದ ತಕ್ಷಣ ಪ್ರತಿಯೊಬ್ಬರು ಕೂಡ ಅಂದ್ಕೊಳ್ಳೋದು ಯಾವ ಕೇಕನ್ನು ಮನೆಗೆ ತಗೊಂಡು ಹೋಗಿ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಬೋದು ಅಂತ ಅಂದ್ಕೊಳ್ತಾರೆ. ಸೊ ಕೇಕ್ಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ನಗರದ ಬೇಕರಿಗಳಲ್ಲಿ ಕೇಕ್ಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೊಂಡ್ಕೊಳ್ತಾ ಇದ್ದಾರೆ. ಕೆಲವರೆಲ್ಲ ಥೀಮ್ ಬೇಸ್ಡ್ ಕೇಕ್ಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣಾ ಶಿರುಗುಪ್ಪಿ ನಡೆಸಿರುವಂತಹ ವಾಕ್ ಥ್ರೂ ನಿಮಗೋಸ್ಕರ. ನ್ಯೂ ಇಯರ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಕೂಡ 2023ಕ್ಕೆ ಬಾಯ್ ಹೇಳಿ 2024ನ ವೆಲ್ಕಮ್ ಮಾಡಲಿಕ್ಕೆ ಬೆಂಗಳೂರಿಗರು ಕೂಡ ಸಜ್ಜಾಗಿದ್ದಾರೆ. ಒಂದು ಕಡೆ ಸೆಲೆಬ್ರೇಷನ್ ಇದ್ದರೆ ಮತ್ತೊಂದೆಡೆ ಬೇಕರಿಗಳಲ್ಲಿಯೂ ಕೂಡ ಕೇಕ್ಗಳಿಗೆ ಫುಲ್ ಆಗಿರ್ತಕ್ಕಂಥ ಡಿಮ್ಯಾಂಡ್ ಬಂದಿದೆ. ನಾನಿವತ್ತು ಕೋರಮಂಗಲದಲ್ಲಿರ್ತಕ್ಕಂತಹ ಒಂದು ಬೇಕರಿಯಲ್ಲಿದ್ದೇನೆ. ನೋಡಬಹುದಾಗಿದೆ, ವಿವಿಧ ರೀತಿಯ ಡೆಸರ್ಟ್ಗಳನ್ನ ಕೂಡ ಕೇಕ್ನಲ್ಲಿಯೂ ಕೂಡ ತಯಾರಿಸಿ ಇಟ್ಟಿದ್ದಾರೆ. ಜೊತೆಗೆ ಪ್ರಮುಖವಾಗಿ ನ್ಯೂ ಇಯರ್ಗೆ ಸ್ಪೆಷಲ್ ಆಗಿರ್ತಕ್ಕಂಥ ಹ್ಯಾಪಿ ನ್ಯೂ ಇಯರ್ ಎನ್ನುವಂತಹ ಒಂದು ಕೇಕ್ ಅನ್ನ ಕೂಡ ಇಲ್ಲಿ ಅರೇಂಜ್ ಮಾಡಲಾಗಿದೆ. ಪ್ರಮುಖವಾಗಿ ಫ್ರೂಟ್ ಫ್ಯಾಂಟಸಿ ಇರ್ಬೋದು, ವೈಟ್ ಫಾರೆಸ್ಟ್ ಇರ್ಬೋದು, ಪೈನಾಪಲ್ ಕೇಕ್ ಇರ್ಬೋದು, ರೆಡ್ ವೆಲ್ವೆಟ್ ಇರ್ಬೋದು, ಪಿಸ್ತಾ ಇರ್ಬೋದು, ಕಿಟ್ ಕ್ಯಾಟ್ ಇರ್ಬೋದು, ಓರಿಯೋ ಚಾಕ್ಲೇಟ್ ಇರ್ಬೋದು, ಆಲ್ಮಂಡ್ ಕೇಕ್ ಇರ್ಬೋದು, ಹೀಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಫ್ಲೇವರ್ನ ಕೇಕ್ಗಳು ಕೂಡ ಸಖತ್ತಾಗಿ ಅಟ್ರಾಕ್ಟನ್ನು ಮಾಡ್ತಾ ಇದ್ದಾವೆ. ಹೊಸ ವರ್ಷವನ್ನು 12 ಗಂಟೆಗೆ, ಮಧ್ಯರಾತ್ರಿ 12 ಗಂಟೆಗೆ ವೆಲ್ಕಮ್ ಅನ್ನು ಮಾಡಲಿಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನ ಬಂದ್ಬಿಟ್ಟು ಕೇಕ್ಗಳನ್ನ ಕೂಡ ಕೊಳ್ತಾ ಇದ್ದಾರೆ. ಇನ್ನು ಗ್ರಾಹಕರೇ ಇದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಾ? ಇಲ್ಲಿ ಕೋರಮಂಗಲದಲ್ಲಿ ತುಂಬ ಅದ್ಭುತವಾಗಿ ಕೇಕ್ ಮಾಡ್ತಾರೆ. ಇಲ್ಲಿ ನಾವು ಎಲ್ಲ ಸಲ ಬಂದರೆ ಇವರತ್ತ ಅಂತ ಹೇಳೋದು, ಅದು ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ, ತುಂಬ ಟೇಸ್ಟಿಯಾಗಿ ಕೊಡ್ತಾರೆ. ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೆಲೆಬ್ರೇಷನ್ಗೆ ಈಗ ಕೇಕ್ ಕೂಡ ಒಯ್ತಾ ಇದ್ದೀರಾ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಹೌದು, ಸೆಲೆಬ್ರೇಷನ್ಗೋಸ್ಕರ ಮುಂಚೆಲೇ ಬಂದು ಆರ್ಡ್ರ್ ಮಾಡ್ತಾ ಇದ್ದೀನಿ. ನಾವು ಎಲ್ಲಿಂದ ಬಂದರೂ ನಾನಿರೋದು ಲಗ್ಗೆರೆಯಿಂದ ಬಂದು ಇಲ್ಲಿ ಆರ್ಡ್ರ್ ಮಾಡ್ತೀನಿ ಇವ್ರ ಹತ್ರ. ಏನಕ್ಕೆ ಅಂದರೆ ಅಷ್ಟು ಟೇಸ್ಟಿ, ಅಷ್ಟು ರುಚಿಕರವಾಗಿರುತ್ತೆ ಇವ್ರ ಹತ್ರ ಕೇಕು ಅನ್ನೋದಕ್ಕೋಸ್ಕರ. ಓಕೆ, ಇನ್ನು ಈ ಒಂದು ಕೇಕ್ಗಳನ್ನ ಕೂಡ ಇಲ್ಲಿ ಸೆಲೆಬ್ರೇಷನ್ನ ಮಾಡಲಿಕ್ಕೂ ಕೂಡ, ಹೊಸ ವರ್ಷವನ್ನು ವೆಲ್ಕಮ್ ಮಾಡಲಿಕ್ಕೆ, ಕೇಕ್ ಕಟ್ ಮಾಡಲಿಕ್ಕೂ ಕೂಡ ಇಲ್ಲಿ ಸಖತ್ತಾಗಿರ್ತಕ್ಕಂಥ ಒಂದು ಡೆಕೋರೇಷನನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಜೋಕಾಲೆ ಇರಬಹುದು, ಜೊತೆಗೆ ವೆರೈಟಿ ಆಗಿರ್ತಕ್ಕಂಥ ಒಂದು ಫ್ಲವರ್ ಮೂಲಕ ಕೂಡ ಇಲ್ಲಿ ಕೇಕನ್ನು ಕಟ್ ಮಾಡಿಬಿಟ್ಟು ನ್ಯೂ ಇಯರನ್ನು ವೆಲ್ಕಮನ್ನು ಮಾಡಲಿಕ್ಕೂ ಕೂಡ ಇಲ್ಲಿ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ಕೂಡ ಎಲ್ಲರೂ ಕೂಡ ಹೊಸ ವರ್ಷವನ್ನು ಕೇಕ್ ಕಟ್ ಮಾಡುವ ಮೂಲಕ ಕೂಡ ಬರ್ಮಾಡಿಕೊಳ್ಳಲಿಕ್ಕೂ ಕೂಡ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ನಡೆಸಿದ್ದಾರೆ. ಹೀಗಾಗಿ ಬೇಕರಿಗಳೆಲ್ಲ ಕೇಕ್ ಆರ್ಡರ್ಗಳಿಂದ ಫುಲ್ ಆಗಿದ್ದಾವೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.